ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ ಚೋಟು, ಏನಾಯ್ತು? ಅಪ್ಪ ನನ್ನ ಹತ್ರ ಫೋನ್ ಮಾಡಿದಾಗ ಚೆನ್ನಾಗೇ ಮಾತಾಡಿದ್ರು. ನೆಕ್ಸ್ಟ್ ಮೊಮೆಂಟ್ಗೆ ಅವ್ರ ಕಡೆ ಅವರು ಆರ್ಯನ್ನ ಹುಡ್ಕೊಂಡ್ ಬಂದ್ರು. ಅವ್ರಿಗೆ ನನ್ ಮೇಲೆ ಪ್ರೀತಿ ಇದ್ರೆ ನನ್ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು ತಾನೆ. ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಯಾಕೆ ಅನ್ಕೋತೀಯ? ಇಬ್ರು ಎರಡು ದಿಕ್ಕಲ್ಲಿ ನಿಂತಿದ್ದೀರಿ. ಒಟ್ಟಿಗೆ ಹಿಡಿದಿಡೋಣ ಅಂತಲೇ ಓಡ್ ಬಂದೆ. ಸಾವಿತ್ರಿ ಒಬ್ಳಿಗೆ ಇದನ್ನ ಮಾಡೋದು ಕಷ್ಟ. ಆದ್ರೆ ಸಾವಿತ್ರಿ ಆರ್ಯನ್ನ ಬೆಂಗಳೂರಿಗೆ ಓಡ್ಸಕ್ ಮುಂದಿದ್ದಾಳೆ. ಇದೆಲ್ಲ ಅಪ್ಪನೇ ಮಾಡಿಸ್ತಿರೋದು. ಹಾಗ ಅನುಮಾನ ಪಡ್ಬೇಡ. ನಾನ್ ಹೇಳೋದು ಅದೇ. ನೀನ್ ಆದಷ್ಟು ಆರ್ಯನ್ನ ಮೀಟ್ ಮಾಡದೇ ಇರೋದೇ ವಾಸಿ. ಚಿಕ್ಕಪ್ಪ, ಸದ್ಯಕ್ಕಷ್ಟೇ. ಇಲ್ಲ ಚಿಕ್ಕಪ್ಪ, ಆರ್ಯನ್ನ ನೋಡ್ದೆ ನನ್ಗಿರಕ್ ಆಗಲ್ಲ. ಅವನ್ನ ನೋಡ್ದೆ ಇದ್ರೆ ಅವ್ ನನಗ್ ಸಿಗೋದೇ ಇಲ್ವೇನೋ ಅಂತ ಭಯ ಆಗುತ್ತೆ. ಆದ್ರೆ ನೀವು ಮೀಟ್ ಮಾಡಿದ್ರೆ ಅದು ಅಪ್ಪನ್ಗೆ ರಿಪೋರ್ಟ್ ಆಗುತ್ತೆ. ನಿನ್ಗೆ ಗೊತ್ತಿಲ್ಲದೆ ಇದನ್ನೆಲ್ಲ ತಿಳ್ಕೊಳಕ್ಕೆ ನಿನ್ ಬೆನ್ ಹಿಂದೆ ಇನ್ನೊಬ್ಬನ್ ಬಿಟ್ಟಿದ್ದಾನೆ. ಸಾವಿತ್ರಿ, ಅಮೃತ ಸುಮಿತ್ರವನ್ ಮನೆಗೆ ಹೋದ್ಲು. ಇಬ್ರು ಒಟ್ಟಿಗೆ ಹೋಗ್ಬೋದಿತ್ತಲ್ವಾ? ಯಾವಾಗ ಹೋದ್ಲು? ಈಗ ತಾನೇ ಹೋದ್ಲು. ಅದೇನ್ ಕತೆನೋ ಏನೋ. ನರಹರಿ ಅಣ್ಣ ಮಲ್ಗವ್ರೆ, ಊಟಕ್ಕೆ ಎಬ್ಸು. ಇನ್ನೊಂದು ವಿಷಯ ಗೊತ್ತಾ ಆರ್ಯನ್? ಆ ಸೆಕ್ಯೂರಿಟಿ ಅವರಲ್ದೆ ನಮ್ಮಪ್ಪ ಇನ್ನೊಬ್ಬರನ್ನ ನಾವಿಬ್ರು ಮೀಟ್ ಮಾಡೋದನ್ನ ರಿಪೋರ್ಟ್ ಮಾಡಕ್ ಇಟ್ಟಿದಾರಂತೆ. ನಿನ್ ಹಿಂದೆ ಅದಕ್ಕೆ ಬಿಟ್ಟಿದ್ದಾರೆ. ನಾನು ಇನ್ಯಾವತ್ತೂ ನಿನ್ನ ಮೀಟ್ ಮಾಡ್ದಿರೋ ಹಾಗೆ ಮಾಡಕ್ಕೆ ನನ್ನ ಹಿಂದೆ ಒಬ್ಬ ಬಂದ್ಬಿಟ್ಟಿದ್ದಾರೆ. ಏನು? ನಿನ್ ಹಿಂದೆನಾ? ನನ್ನ ಕೊಲ್ಲೋಕೆ. ಇಲ್ಲ ಆರ್ಯನ್, ನಂಬಲ್ಲ. ನಂಬಿಕೆ ಇಲ್ಲ ಅಲ್ವಾ? ಬಾ ತೋರಿಸ್ತೀನಿ. ಅಮೃತನ ಹಿಂದೆ ಅವಳು ಗೊತ್ತಿಲ್ಲದೆ ಯಾರನ್ನೋ ಬಿಟ್ಟಿದ್ದಾರೆ ಅಂತ ಗೊತ್ತಾಗಿ ಏನೋ ಆಗೋಗಿದೆ ಅಂತ ಓಡ್ ಬಂದೆ ನಾನು. ಆರ್ಯನ್ ಇಲ್ಲಿಗೆ ಬಂದಿದ್ದೆ ಇದಕ್ಕೆಲ್ಲ ಕಾರಣ. ಇಲ್ಲ, ನಮ್ ಹುಡುಗಿ ನಮ್ ಮಾತು ಕೇಳೋವರೆಗೂ ಯಾರು ಬಂದ್ರೆ ಏನೂ ಆಗಲ್ಲ. ವಿಷಯ ಹೀಗಿದೆ, ಇತ್ಯರ್ಥ ಮಾಡುವಂತ ಅಣ್ಣನ್ನ, ಆರ್ಯನ್ನ, ಅಮೃತನ್ನ, ಸಾಧ್ಯವಾದ ಇಂದುಮತಿನೂ ಕೂರಿಸಿ ಮಾತಾಡಿಸ್ಬಿಡ್ಬೇಕು. ನೀವ್ ಹೇಳೋದು ಸರಿ ಅಣ್ಣ. ಈ ಸಲ ನಾನು ಬೆಂಗಳೂರಿಗೆ ಹೋದಾಗ ಇವ್ರ ಹತ್ರ ಮಾತಾಡ್ತೀನಿ. ಇವನನ್ನ ನರಸಿಂಹರಾವ್ ಕಳ್ಸಿರೋದು ನನ್ನನ್ನು ಕೊಲ್ಲೋಕೆ. ಅಪ್ಪನ? ಸಾಧ್ಯನೇ ಇಲ್ಲ. ಹೇಳೋ, ನಿಮ್ ಬಾಸ್ ಮಗಳಿಯವರು. ಹೇಳೋ. ಅವ್ರು ಹೇಳ್ತಾರೆ ನಿಜ ಮೇಡಮ್. ನರಸಿಂಹರಾವ್ ಅವ್ರನ್ನ ಕೊಲ್ಲಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಇವ್ರನ್ನ ಸುಟ್ಟಾಕಿ ಗುರುಚಿಲ್ದಾಗ ಮುಚ್ಚಾಕು ಅಂತ ಹೇಳಿದ್ದಾರೆ. ಬೇಜಾನ್ ದುಡ್ಡು ಕೊಟ್ಟಿದ್ದಾರೆ. ಸರ್, ಯಾಕೆ ಗಾಬರಿ? ಏನಾಯ್ತು? ಅಮೃತ ಮೇಡಮ್ ಯಾರ್ದೋ ಮನೆ ಒಳಗಡೆ ಹೋದ್ರು ಸರ್. ನೀನ್ ಫಾಲೋ ಮಾಡ್ತಿದ್ಯಾ ತಾನೆ? ಹ್ಞೂ ಸರ್, ನಾನು ಮನೆ ಹೊರಗಡೆನೆ ಕಾಯ್ತಾ ಇದ್ದೀನಿ. ಯಾರ ಮನೆ ಅಂತ ಮೊದಲು ಪತ್ತೆ ಹಚ್ಚು. ಅಲ್ಲೇ ಕಾಯ್ತಾ ಇರು. ವಿಷಯ ಗೊತ್ತಾದ ತಕ್ಷಣ ನನಗೆ ಫೋನ್ ಮಾಡು. ಓಕೆ ಸರ್. ಅಮೃತ, ನೀನ್ ನನ್ನ ಜೊತೆ ಎಲ್ಲಿವರೆಗೂ ಇರ್ತೀಯ ಅನ್ನೋದು ನಿರ್ಧಾರ ಮಾಡೋ ಕಾಲ ಬಂದಿದೆ. ಅದ್ರಲ್ಲಿ ಯೋಚನೆ ಮಾಡೋದೇನಿದೆ? ಸಾಯೋವರೆಗೂ ನಿನ್ ಜೊತೆ ಇರ್ತೀನಿ. ಅದು ಹೇಡಿಗಳು ಮಾಡೋದು. ಯೋಚನೆ ಮಾಡು. ಇನ್ ಮುಂದೆ ಏನೇ ಆಗ್ಲಿ ನಾನ್ ನಿನ್ ಜೊತೆ ಇರ್ತೀನಿ. ನೀನ್ ನನ್ನ ಜೊತೆ ಇರ್ತೀಯಾ? ಸ್ವಲ್ಪ ತಲೆ ಸಿಡಿತಾ ಇದೆ. ಜರ್ನಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹೋಗ್ಲಿ ಬಿಡು, ಅವಳು ಇಲ್ಲೇ ಇರ್ಲಿ. ಅವಳು ಹೇಳ್ದಂಗೆ ಪ್ರಯಾಣ ಮಾಡಿದ್ರೆ ವಾಂತಿ ಆಗೋಯ್ತದೆ. ನೀನ್ ಇಲ್ಲೇ ಇರು. ನಾನು ಸೆಕ್ಯೂರಿಟಿಯವ್ರಿಗೂ ಇಲ್ಲೇ ಇರಕ್ಕೆ ಹೇಳ್ತೀನಮ್ಮ. ಯಾಕೆ? ಏನಿಲ್ಲ ಅಮೃತ, ನಿಂಗೇನಾದ್ರೂ ಹುಷಾರ್ ತಪ್ಪಿದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗಕ್ ಬೇಕಲ್ಲ, ಅದಕ್ಕೆ. ಅದು ಕರೆಕ್ಟೇಯ. ನಿಮ್ಮಪ್ಪನ ನೆಚ್ಕೊಳಕ್ ಆಗಕ್ಕಿಲ್ಲ. ಆ ಸೆಕ್ಯೂರಿಟಿ ಇಲ್ಲೇ ಇರ್ಲಿ. ಹೇಳ್ಬಿಟ್ಟೋಗು. ಸಾವಿತ್ರಿ